श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ದೇವರ ವಿನಃ ಈ ಪ್ರಪಂಚದ ವಸ್ತುಗಳೆಲ್ಲವೂ ಬಾಹಿರ ಎಂದು ನೀನು ಮನಗಾಣುವೆ. ನೀನು ಬಾಹ್ಯ ವಸ್ತುಗಳ ಕಡೆ ಗಮನ ನೀಡದೆ ಯಾವಾಗಲೂ ದೇವರನ್ನು ಸ್ಮರಿಸು. ಧ್ಯಾನದಿಂದ ಬಾಹ್ಯ ವಸ್ತುಗಳ ಕಡೆ ಗಮನವನ್ನು ತ್ಯಜಿಸಬಹುದು. ಧ್ಯಾನದಲ್ಲಿ ಯಾವಾಗಲೂ ದೇವರ ಕಡೆ ಗಮನವಿರುತ್ತದೆ. ಅದು ಬಾಹ್ಯ ವಸ್ತುಗಳ ಕಡೆ ಗಮನ ಹರಿಯುವುದಿಲ್ಲ. ಬಾಹ್ಯ ವಸ್ತುಗಳ ಕಡೆ ವ್ಯಾಮೋಹ ದೇವರನ್ನು ತಿಳಿಯಲು ತಡೆಯಾಗುತ್ತದೆ. ನಿಮಗೆ ಗೊತ್ತಿದೆ 2 ಜ್ಞಾನಗಳಿವೆ ಎಂದು. ಒಂದು ಇಂದ್ರಿಯ, ಮತ್ತೊಂದು ಬುದ್ಧಿ. ಇವೆರಡರಲ್ಲಿ ಮನಸ್ಸಿಗೆ ಸ್ಥಾನವಿದೆ. ನೀನು ನಿನ್ನ ಮನಸ್ಸು ಇಂದ್ರಿಯಗಳ ಕಡೆ ಇದೆಯೋ ಅಥವಾ ಬುದ್ಧಿಯ ಕಡೆಗಿದೆಯೋ ಅಥವಾ ಎರಡರ ಕಡೆಗೂ ಇದೆಯೋ ಎಂಬುದರ ಬಗ್ಗೆ ಎಚ್ಚರವಿರಬೇಕು. ಇಂದ್ರಿಯಗಳು ಮನಸ್ಸನ್ನು ಇಂದ್ರಿಯ ವಸ್ತುಗಳ ಕಡೆ ಎಳೆಯುತ್ತದೆ. ಆದರೆ ಬುದ್ಧಿಯು ಮನಸ್ಸನ್ನು ಅದರ ಪರಿಣಾಮಗಳ ಕಡೆ ಚಿಂತಿಸಲು ಮಾರ್ಗದರ್ಶನವಾಗುತ್ತದೆ. ನೀನು ದೇವರನ್ನು ಸೇರಿಯೇ ಸೇರುತ್ತೇನೆ ಎಂಬ ಅಚಲ ವಿಶ್ವಾಸವಿದ್ದಲ್ಲಿ ಮಾತ್ರ ನೀನು ದೇವರನ್ನು ಪಡೆಯಬಹುದು. ಜೈ ಸಾಯಿರಾಮ್.